ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಅದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಆಯೋಜಿಸಲು ನಮಗೆಲ್ಲರಿಗೂ ಸರ್ಕಾರ ನೀಡಿದಂತಹ ಶ್ರೀಮಾನ್ ಸಿ.ಬಿ. ಜಯರಾಮ್ ರೆಡ್ಡಿ ಸರ್ ಅವರಿಗೆ ಈ ಸಮಾರಂಭದ ಪರವಾಗಿ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅದೇ ರೀತಿಯಾಗಿ ನಮ್ಮ ಈ ಶಾಲೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಬಿ.ಆರ್. ಜಯರಾಮ್ ರೆಡ್ಡಿ ಸರ್ ಅವರು ಇದುವರೆಗೂ ಇಲ್ಲ ಈ ಸಮಾರಂಭದ ಎಲ್ಲಾ ಕಾರ್ಯಕ್ರಮಗಳನ್ನು ಬಹಳ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿಕೊಟ್ರು. ಅವರಿಗೂ ನಮ್ಮ ಈ ಸಮಾರಂಭದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ
ಕಿಶೋರ್ ಸಂಯುಕ್ತ ಕಿಶೋರ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮಾನ್ ನಮ್ಮೆಲ್ಲರ ಸ್ನೇಹಿತರಾದಂತಹ ಹಾಗೂ ಬಹಳ ನಮಗೆ ಸಹಕಾರವನ್ನು ನೀಡತಕ್ಕಂತಹ ಶ್ರೀಮಾನ್ ಸಿ ಅಶೋಕ್ ಸರ್ ಅವರು ಬರಬೇಕಾಗಿತ್ತು. ಅವರು ಕೆಲವು ಮೀಟಿಂಗ್ ಕಾರ್ಯಕ್ರಮ ಇರೋದ್ರಿಂದ ಅವರು ಅಲ್ಲಿ ಹೋಗಿದ್ರು. ಅವರು ಬೆಳಗಿಂದ ನಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಸುಂದರವಾಗಿ ನಡೆಸಬೇಕಂದ್ರೆ ಅವರು ಸಹ ಜವಾಬ್ದಾರಿಗಳು ವಹಿಸಿಕೊಂಡಿದ್ರು. ಅವರಿಗೂ ಎಲ್ಲರ ನಮ್ಮ ಈ ವೇದಿಕೆ ಪರವಾಗಿ ಹಾಗೂ ಸಮಾರಂಭದ ಪರವಾಗಿ ನನ್ನ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಾವು ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಶಾಲೆಯ ಶಿಕ್ಷಕರು ಸುಮಾರು 2-3 ದಿವಸದಿಂದ ಈ ಮಕ್ಕಳನ್ನು ಪ್ರೇರೇಪಿಸಿ ಹಾಗೂ ನಮ್ಮ ಮಾಲೀಕರ ಅವರ ಹತ್ರ ಅನುಮತಿಯನ್ನು ಪಡೆದು ನಿನ್ನೆಯಿಂದ ರಾತ್ರಿ 7 ಗಂಟೆವರೆಗೂ ಇಷ್ಟೊಂದು ಸುಂದರವಾಗಿ ಸೊಗಸಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಬಹಳ ಮುಖ್ಯ ದುಬಾರಿಗಳಂದ್ರೆ ನಮ್ಮೆಲ್ಲ ಶಿಕ್ಷಕರ ಸಹಕಾರ ಇದ್ದೇ ಇದೆ. ಅವರಿಗೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು. ಅದೇ ರೀತಿಯಾಗಿ ಪೋಷಕರು ತಾವು ಇಷ್ಟೊಂದು ನಿಮ್ಮ ಮಕ್ಕಳ ಮೇಲೆ ನಮ್ಮ ಮಕ್ಕಳು ಏನು ನಮ್ಮನ್ನು ಮುಂದೆ ತರ್ತಾರೆ, ನಮ್ಮನ್ನು ಮುಂದೆ ಬೇರೆ ನಮ್ಮನ್ನು ಸಾಕ್ತಾರೆ, ನಾವು ಇದುವರೆಗೂ ಅವ್ರನ್ನ ಸಲಹೆ ಮಾಡಿದೀವಿ. ನಮ್ಮ ಕಾರ್ಯ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ನಾವು ಹೋದ್ರೆ ನಮ್ಮ ಮಕ್ಕಳ ಭವಿಷ್ಯ ಯಾವ ತರ ಇರ್ತಾರೆ ಅಂತ ಹೇಳಿ ಬಹಳ ಕೂಲಂಕಷವಾಗಿ ಪೋಷಕರಾದಂತಹ ತಾವು ಸಹ ಈ ಕಾರ್ಯಕ್ರಮ ಬಂದಿದ್ರೆ ನಮ್ಮ ಎಲ್ಲರ ಪರವಾಗಿ ವೈಯಕ್ತಿಕ ಪರವಾಗಿ ವಿಶೇಷವಾಗಿ ಪೋಷಕರಿಗೂ ನನ್ನ ಕಾರ್ಯಕ್ರಮದ ಪರವಾಗಿ ವಂದನೆಗಳು. ಅದೇ ರೀತಿಯಾಗಿ ನಮ್ಮ ಬಹಳ ಕೂಲಂಕಷವಾಗಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಇದೇ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಕೆಲವರು 2ನೇ ತರಗತಿ ದಾಖಲಾಗಿರೋರು ಇರ್ತಾರೆ, ಕೆಲವರು 4ನೇ ತರಗತಿ ದಾಖಲಾಗಿರೋರು ಇದ್ದಾರೆ. ಬೇರೆ ಶಾಲೆಗಳಿಂದ ನಮ್ಮ ಈ ಶಾಲೆ ಚೆನ್ನಾಗಿದೆ ಅಂತ ಹೇಳಿ ಹುಡುಕೊಂಡು ಸೇರಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸೇರಿಸಿರ್ತಾರೆ. ಆ ಎಲ್ಲಾ ವಿದ್ಯಾರ್ಥಿಗಳು ಬಹಳ ಬೆಳಗಿಂದ ನಿನ್ನೆಯಿಂದ ಬಹಳ ಶ್ರಮಪಟ್ಟು ಅವರು ಭಾರಿ ಚೆನ್ನಾಗಿ ಓದಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮ ಅವರು ಆಗಮಿಸಿದ್ದಾರೆ. ಅವರಿಗೂ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀವಿ. ಆತ್ಮೀಯ ಪೋಷಕರೇ, ಏನಿಲ್ಲ, ಈ ಪರೀಕ್ಷೆ ಅನ್ನೋದು ಬರೀ ಕೇವಲ 21ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 21ನೇ ತಾರೀಕು ಪ್ರಾರಂಭವಾಗಿ 4ನೇ ತಾರೀಕು ಕೊನೆಗೊಳ್ಳುತ್ತೆ. 4ನೇ ತಾರೀಕು ಏಪ್ರಿಲ್ 4ನೇ ತಾರೀಕು ಕೊನೆಗೊಳ್ಳುತ್ತೆ. ಪಾಪ ವಿದ್ಯಾರ್ಥಿಗಳು ಇನ್ನ 5 ದಿವಸ ಇದೆ. ಪಾಪ ವಿದ್ಯಾರ್ಥಿಗಳು ಬೆಳಗಿಂದ ಸಾಯಂಕಾಲ 7:30ವರೆಗೂ ಶಿಕ್ಷಕರ ಅನುಮತಿ ಇಲ್ಲದೆ ಹೊರಗಡೆ ಹೋಗಿಲ್ಲ. ಅವರು ಭಾರಿ ಚೆನ್ನಾಗಿ ಓದ್ಕೊಂಡಿದ್ದಾರೆ. ನೀವು ಸಹ ನೀವು ಮನೆಯಲ್ಲಿ ಈ 10-20 ದಿವಸ ಕೂಡ ಅವರಿಗೆ ಏನು ಕೆಲಸ ಹೇಳ್ತೀರ, ಅವ್ರನ್ನ ನೀವು ಪ್ರೋತ್ಸಾಹ ನೀಡಿ, ಅವರನ್ನು ಬರೀ ಸಂತೋಷವಾಗಿ ಮಾತಾಡಿ. ಯಾವುದೇ ಕಾರಣಕ್ಕೆ ಅವ್ರನ್ನ ಬೈಬೇಡಿ. ನಾವು ಯಾವ ಶಿಕ್ಷಕರು ಬೈಯೋದಿಲ್ಲ. ಅವ್ರನ್ನು ಎಷ್ಟೊಂದು ಜೋಪಾನವಾಗಿ, ಇವಾಗ ಒಂದು ಹೂವು ಇರ್ತದೆ, ಆ ಹೂವನ್ನು ಬಿಸಿಲಿಗೆ ಹಾಕಿದ್ರೆ ಏನಾಗುತ್ತೆ, ಅದು ಬಾಡಾಗುತ್ತೆ. ಅದೇ ರೀತಿ ಈ ಮಕ್ಕಳಲ್ಲಿ ಒಳ್ಳೆ ತಣ್ಣೀರಲ್ಲಿ ಇಟ್ಟಂಗೆ, ಫ್ರಿಜ್ ಅಲ್ಲಿ ಇಟ್ಟಂಗೆ ಇಟ್ಕೋಬೇಕು. ಇವಾಗ ಅಂತ ಸಮಯ 20 ದಿವಸ ಅವ್ರ ಭವಿಷ್ಯ ಈ 20 ದಿವಸದಲ್ಲಿ ನಿರೂಪಣೆ ಆಗ್ತದೆ. ಎಲ್ಲಾ ಮಕ್ಕಳು ಪಾಸ್ ಆಗ್ತಾರೆ ಖಂಡಿತ. ಈ ಮಾತ್ರ ಆ ಶಾರದಾ ಮಾತೆ ಅನುಗ್ರಹದಿಂದ, ನಮ್ಮ ಟೀಚರ್ಸ್ ಅನುಗ್ರಹದಿಂದ, ಎಲ್ಲರ ಆ ಪ್ರೇರಣೆ ಅನುಗ್ರಹದಿಂದ ಗ್ಯಾರಂಟಿಯಾಗಿ ಒಂದು 600 ಮೇಲೆ ಬರುವಂತ ವಿದ್ಯಾರ್ಥಿಗಳು 4-5 ಜನ ಇದ್ದಾರೆ. ಒಂದು 550 ಮೇಲೆ ಬರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು 15 ಜನ ಇದ್ದಾರೆ. ಒಂದು 500ರಿಂದ 450ರಿಂದ 500 ಒಳಗೆ ಬರುವಂತ ವಿದ್ಯಾರ್ಥಿಗಳು 15 ಜನ ಇದ್ದಾರೆ. ಏನೋ ಪಾಪ ಅವರ ಹಣೆ ಬರೋ ಒಂದು ಕೈಗೆ 5 ಬೆರಳಿರ್ತಾರೆ. 5 ಬೆರಳು ಒಂದೇ ಸಮನಾಗಿರಲ್ಲ. ಎಲ್ಲಾ ವಿದ್ಯಾರ್ಥಿಗಳು ಖಂಡಿತವಾಗಿ ಪಾಸ್ ಆಗ್ತಾರೆ. ಇದು ಮಾತ್ರ ಖಂಡಿತವಾಗಿ ಇದಿರ್ತದೆ. ವಿದ್ಯಾರ್ಥಿಗಳಲ್ಲೂ ಸಹ ಅವರಲ್ಲೂ ಕೂಡ ನಾನು ಪಾಸ್ ಆಗ್ಬೇಕು, ನಮ್ಮ ಪ್ರೇರಣೆ, ನಮ್ಮ ಪೋಷಕರನ್ನು ಮುಂದೆ ಸಾಕ್ಬೇಕು, ನಾನು ಈ ಸಮಾಜದಲ್ಲಿ ಒಂದು ಗೌರವಿತ ವ್ಯಕ್ತಿ ಆಗ್ಬೇಕು. ಯಾಕಂದ್ರೆ ಇದು 35 ವರ್ಷಗಳ ಸ್ಕೂಲ್, 35 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಶಾಲೆ. ಈ ಶಾಲೆಗೆ ಪ್ರತಿಯೊಂದು ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಹಿರಿಮೆ ಇದೆ. ಸುಮಾರು ನಾನು ಭಾನುವಾರ ಇಲ್ಲೇ ಇರ್ತೀನಿ. ನಂದು 24/7 ವರ್ಕ್. ನಂದು ಭಾನುವಾರ ನಾನು ಇಲ್ಲೇ ಇರ್ತೀನಿ. ಸುಮಾರು ಅಮೆರಿಕದಿಂದ ಒಂದು 4 ಇಂಜಿನಿಯರ್ಗಳು ಬಂದಿದ್ರು. ಸರ್, ವಿ ಆರ್ ಸ್ಟಡಿಂಗ್ ಇನ್ ದಿ ಸ್ಕೂಲ್. ನಾವು ಈ ಶಾಲೆಯಲ್ಲಿ ಓದಿದೀವಿ, ನಾವು ಇವಾಗ ಅಮೆರಿಕದಲ್ಲಿ ಓದ್ತಾ ಇದ್ದೀವಿ. ಈ ಶಾಲೆಗೆ ಅಷ್ಟೊಂದು ಭವಿಷ್ಯ ಇದೆ, ನೀವು ಆ ಭವಿಷ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ಅವ್ರು ಕೈ ಎತ್ತಿ ಮುಗಿತಾರೆ. ಗೊತ್ತಾ, ಕೈ ಎತ್ತಿ ಮುಗಿತಾರೆ. ಅಷ್ಟೊಂದು ಹೆಮ್ಮೆ ಆಗುತ್ತೆ.
ಸುಮಾರು 35 ವರ್ಷಗಳಿಂದ ಎಷ್ಟೊಂದು 10ನೇ ತರಗತಿ ವಿದ್ಯಾರ್ಥಿಗಳು 35 ಬ್ಯಾಚ್ಗಳು ಹೋಗ್ತಾರೆ. 35 ಬ್ಯಾಚ್ಗಳಲ್ಲಿ ಅವಾಗ ಪ್ರತಿ ವರ್ಷ 100 ವಿದ್ಯಾರ್ಥಿಗಳು, 100 ವಿದ್ಯಾರ್ಥಿಗಳಂದ್ರೆ 3500 ವಿದ್ಯಾರ್ಥಿಗಳು ಹೋಗಿದ್ದಾರೆ ಈ ಸ್ಕೂಲಿಂದ 3500 ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಲಾಯರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಒಳ್ಳೆ ಫಾರಿನ್ಗಳಲ್ಲಿ ಕೆಲಸ ಮಾಡಿರುವ ವಿದ್ಯಾರ್ಥಿಗಳಾಗಿದ್ದಾರೆ. ಅಂತ ಭವಿಷ್ಯಕ್ಕೆ ನಿಮ್ಮ ಶಾಲೆಯಲ್ಲಿ ನೀವು ಓದ್ಬೇಕಾದ್ರೆ ನಿಮ್ಮ ಪುಣ್ಯ, ನಿಮ್ಮ ಪೋಷಕರ ಪುಣ್ಯ. ಇವಾಗ ಮೊದಲು ನಾವೆಲ್ಲ ಓದ್ತಾ ಇರುವಾಗ ಬೆಳಗ್ಗೆ ಸಣ್ಣಿ ಎಲ್ಲ ಕುಡಿಸ್ಬಿಟ್ಟು ಮತ್ತೆ ಕೂತ್ಕೊಂಡು ಮತ್ತೆ ಪಾಪ ಶಿಕ್ಷಕರಿಗೆ ಅವಾಗ 100 ರೂಪಾಯಿ ಕೊಡ್ತಾ ಇದ್ವಿ. ಅಂತ ಶಾಲೆಗಳಲ್ಲಿ ನಾವು ಓದಿದ್ದು. ಅವಾಗ ನಮ್ಮನ್ನು ಹೊಡಿತಾ ಇರಲಿಲ್ಲ, ಅನ್ವಯ ಹೊಡಿತಿರ್ಲಿಲ್ಲ. ಈ ಬೆರಳುಗಳು ಮಾತ್ರ ಬೊಡ್ಡಲ್ಲಿ ಬರ್ತಾ ಇತ್ತು ಗೊತ್ತಾ. ನೀವು ಇವಾಗ ಮುಟ್ಟಿದ್ರೆ ನಿಮ್ಮ ಪೋಷಕರು ದಯವಿಟ್ಟು ನಿಮ್ ಮುಂದೆ ಬರೋ ವಿದ್ಯಾರ್ಥಿಗಳು ಕೂಡ ಒಂದು ಮಗು ಯಾರಾದ್ರೂ ಒಂದು ಟೀಚರ್ ಒಂದು ಏಟ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವ್ರಿಗೂ ಅವರೇ ನಿಮ್ಮ ಮನುಷ್ಯ ಎಲ್ಲರೂ ನೀವು ನಮ್ಮ ಹಿತೈಷಿವೆ. ನಮ್ಮ ಇದೇ ಶಾಲೆಯಲ್ಲಿ 2022ರಲ್ಲಿ ಅವಾಗ ಕೊರೋನಾ ಬ್ಯಾಚ್ ಅಂತೇಳಿ ಎಲ್ಲರೂ ಇದು ಅವಹೇಳನ ಮಾಡಿದ್ರು. 617 ಕನ್ನಡ ಬಾಗೇಪಲ್ಲಿ ತಾಲೂಕಿನಲ್ಲಿ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ವಿಶ್ವ ಸಂಯುಕ್ತ ಪ್ರೌಢಶಾಲೆ ಎಂಬುದು ಪರೋಕ್ಷವಾಗಿ ನಾನು ಈ ಶಾಲೆಯ ಕಾರ್ಯದರ್ಶಿಗಳಾದ ಜಯರಾಮ್ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಪೋಷಕರಿಗೂ ನನ್ನ ಪುಟಾಣಿ ಮಕ್ಕಳಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ನನ್ನ ಅನಿಸಿಕೆಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಮುಖ್ಯವಾಗಿ ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀನಿ. ಲಾಯರ್ ಇಲ್ಲದೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದೆ ಆರೋಗ್ಯ ಇಲ್ಲ, ಪೊಲೀಸ್ ಇಲ್ಲದೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದೆ ಟೆಕ್ನಾಲಜಿ ಇಲ್ಲ, ಶಿಕ್ಷಕರಿಲ್ಲದೆ ಮೇಲೆ ಯಾರೂ ಇಲ್ಲ. ಪೋಷಕರನ್ನು ಉದ್ದೇಶಿಸಿ ಒಂದು ಮಾತನ್ನು ಹೇಳ್ತೀನಿ ನಾನು. ಪೋಷಕರು ಮಕ್ಕಳಿಗೆ ಆಸ್ತಿ, ಬಂಗಾರ, ಚಿನ್ನ, ಒಡವೆ ಏನೂ ಆಸ್ತಿಯನ್ನು ಮಾಡಬೇಡಿ. ಮಕ್ಕಳಿಗೆ ವಿದ್ಯೆಯನ್ನು ಮಾತ್ರ ಆಸ್ತಿಯನ್ನು ಕೊಡಿ. ಮಕ್ಕಳು ನಿಮಗೆ ಅವೇ ನಿಜವಾದ ಆಸ್ತಿಗಳು ಅಂತ ಹೇಳ್ಬೋದು. ಚಿನ್ನ, ಒಡವೆ ಎಲ್ಲವನ್ನೂ ಸಹ ಕಳ್ಕೋಬಹುದು. ನಮ್ಮಂತ ವಿದ್ಯೆಯನ್ನು ಯಾರು ಕಳ್ಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಮಕ್ಕಳನ್ನು ಆಸ್ತಿಗಳಾಗಿ ಮಾಡಬೇಕಂದ್ರೆ ವಿದ್ಯೆಗಳನ್ನು ಕೊಟ್ಟು ಆಸ್ತಿಗಳನ್ನು ಮಾಡಿ, ಅದೇ ನಿಮಗೆ ನಿಜವಾದ ಆಸ್ತಿ ಅಂತ ನಾನು ಹೇಳುತ್ತೇನೆ. ಈ ಪರೀಕ್ಷೆಯಲ್ಲಿ ಮಕ್ಕಳು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಾನು ಈ ಶಾಲೆಗೆ 2018ರಂದು ಈ ಶಾಲೆಗೆ ಬಂದಿದ್ದು. ನಾನು 2025 ಇವಾಗ ಈ ಒಂದು ಶಾಲೆಯಲ್ಲಿ ಸತತ 5 ವರ್ಷಗಳ ಸೇವೆಯನ್ನು ಮಾಡಿ ಮತ್ತು ನನಗೆ ಎಲ್ಲ ಅನುಭವವನ್ನು ಪಡ್ಕೊಂಡಿದ್ದೀನಿ. 200 ವರ್ಷಗಳ ಬ್ಯಾಚ್ ಹಿಂದೆ ನಾನು ಸುಮಾರು ನನಗೆ ಇಷ್ಟೊಂದು ಸುಂದರವಾಗಿ 1 ವರ್ಷ ನಾನು ಮಾತ್ರ ನೋಡಿದ್ದೆ. ಇಷ್ಟೊಂದು ಸುಂದರವಾಗಿ ಮಾಡಿದ ಶಾರದಾ ಪೂಜೆ ಅದೇ 2-3 ವರ್ಷಗಳಿಂದ ಏನು ಮಾಡಲಿಲ್ಲ, ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈ ವರ್ಷ ನಮಗೆ ಏನಂದ್ರೆ ತುಂಬಾ ಸಂತೋಷವಾಗಿದೆ. ಏನಪ್ಪಾ ಇಷ್ಟು ವಿಜೃಂಭಣೆಯನ್ನು ಮಾಡಿದ್ರಲ್ಲ. ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ತುಂಬಾ ಸಹಕಾರ ಕೊಡ್ತಾರೆ. ನಮ್ಮ ಎಲ್ಲ ಶಿಕ್ಷಕರು ಇದನ್ನು ಮಾಡಕ್ಕೆ ಅವ್ರಿಗೂ ಸಹ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅದೇ ರೀತಿಗೆ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ನನಗೆ 8ನೇ ತರಗತಿಯಿಂದ 9ನೇ ತರಗತಿ ಮತ್ತು 10ನೇ ತರಗತಿವರೆಗೂ 3 ವರ್ಷಗಳ ಕಾಲ ಏನಾಗ್ತದೆ ಆ ಮಕ್ಕಳನ್ನು ನಾವು ತುಂಬಾ ಯಾವ ರೀತಿ ಅಂದ್ರೆ ಒಬ್ಬ ಅಣ್ಣನಾಗಿ, ಒಬ್ಬ ಗುರುಗಳಾಗಿ ಮತ್ತು ಒಬ್ಬ ತಂದೆಯಾಗಿ ಸಹ ನನ್ನ ಪಾತ್ರವನ್ನು ನಿರ್ವಹಿಸಿ ಆ ಮಕ್ಕಳು ಇವತ್ತೇನಪ್ಪಾ ಅಂದ್ರೆ ಈ ಶಾಲೆಯನ್ನು ಬಿಟ್ಟು ಹೋಗ್ತಾ ಇದ್ರೆ ತುಂಬಾ ನನಗೆ ದುಃಖಕರವಾಗಿದೆ. ಯಾಕಂದ್ರೆ ಆ ಮಕ್ಕಳು ತುಂಬಾ ಹೇಳಿದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು. ನಾವು ಮಕ್ಕಳಿಗೆ ಹೊಡೆದಿದ್ದೀವಿ, ಬೈದಿದ್ದೀವಿ, ಎಲ್ಲಾನು ಮಾಡಿದ್ದೀವಿ. ಆದ್ರೂ ಸಹ ಮಕ್ಕಳು ನಾವು ಇಷ್ಟೇ ಸಲ ನನ್ನ ಮಕ್ಕಳನ್ನು ಹೊಡೆದು ಇದು ಮಾಡಿದ್ರು ಸಹ ಮಕ್ಕಳನ್ನು ಆಚೆ ಹಾಕಿದ್ರು ಸಹ ಮಕ್ಕಳು ನನ್ನ ಹತ್ರನೇ ಬರ್ತಾ ಇದ್ರು. ಅದಕ್ಕೆ ತುಂಬಾ ಟ್ಯಾಂಕ್ಸ್. ಯಾಕಂದ್ರೆ ಮಕ್ಕಳು ನಾವು ಎಷ್ಟೇ ಹೊಡೆದ್ರು ಸಹ ಎಷ್ಟೇ ಆಸ್ಥಾನ ಬೇಕು ಅಂತ ಇದ್ರು. ಯಾಕಂದ್ರೆ ಮಕ್ಕಳು ಟೀಚರ್ ಮೇಲೆ ಒಂದು ಅಭಿಮಾನ ಆಗಿರ್ಬೋದು ಎಲ್ಲವೂ ಸಹ ಬೆಳೆಸ್ಕೊಳ್ತಾರೆ. ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದು ಪರೀಕ್ಷೆ ದೃಷ್ಟಿಯಿಂದ ಬಂದ್ರೆ ಈ ಪರೀಕ್ಷೆಯಲ್ಲಿ ನನಗೆ ಯಾವ ರೀತಿ ಬರೀಬೇಕು ಅಂದ್ರೆ ಉತ್ತಮ ರೀತಿಯಲ್ಲಿ ಎಲ್ಲಾ ಕ್ವಶನ್ಸ್ ಅನ್ನು ಯಾವುದೇ ಕ್ವಶನ್ ಬಿಡದೆ ಎಲ್ಲಾ ಕ್ವಶನ್ಗಳಿಗೆ ಅಟೆಂಡ್ ಮಾಡಿ ಅದನ್ನು ಆನ್ಸರ್ ಮಾಡಿ ಮತ್ತೆ ನಿಮ್ಗೆ ಗೊತ್ತಿಲ್ಲ ಇತರ ವಿಚಾರವನ್ನು ಲಾಸ್ಟ್ ಅಲ್ಲಿ ಆನ್ಸರ್ ಮಾಡಿ ಬರುವಂತ ವಿಚಾರವನ್ನು ಮೊದಲೇ ಬರ್ಬಿಟ್ಟು ಲಾಸ್ಟ್ ಅಲ್ಲಿ ಯಾವ್ದನ್ನು ಖಾಲಿ ಬಿಡುತ್ತೆ ಎಲ್ಲ ಉದಾಹರಣೆಗೆ ಬಂದು ಮತ್ತೆ ಲಾಸ್ಟ್ ಅಲ್ಲಿ ನಾವು ಒಂದು ಉದಾಹರಣೆಗೆ ನೋಂದಣಿ ಏನಪ್ಪಾ ಅಂದ್ರೆ ಲಿಸ್ಟ್ ಅನ್ನೋದಕ್ಕೆ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಎಲ್ಲ ಚೆಕ್ ಮಾಡ್ಕೊಂಡು ಇದು ಬರೆದ ನಂತರ ನನಗೆ ಬರ್ಬೇಕಾಗುತ್ತೆ. ಮತ್ತೆ ಪರೀಕ್ಷೆಗೆ ಎಲ್ಲಾ ಸಿದ್ಧತೆಗಳಂದ್ರೆ ನನಗೆ ಲಾಸ್ಟ್ ಇಷ್ಟೊಂದು ಎಕ್ಸಾಮ್ಸ್ ಮಾಡಿಲ್ಲ ನಮ್ಮ ಶಾಲೆಯಲ್ಲಿ. ಮಾಡಲ್ ಎಕ್ಸಾಮ್ 1 ಆಗಿರ್ಬೋದು, ಮಾಡಲ್ 2 ಆಗಿರ್ಬೋದು, ಮಾಡಲ್ 3 ಆಗಿರ್ಬೋದು, ಮಾಡಲ್ 4 ಆಗಿರ್ಬೋದು, ಮಾಡಲ್ 6 ಆಗಿರ್ಬೋದು, ಮತ್ತೆ ಶಾಲೆ ಕಡೆಯಿಂದ ಪ್ರಿಪೇರ್
ಪ್ರಿಪರೇಟರಿ ಆಗಿರ್ಬೋದು, ಸ್ಕೂಲ್ ಲೆವೆಲ್ ಪ್ರಿಪರೇಟರಿ ಆಗಿರ್ಬೋದು, ಮತ್ತೆ ರಾಜ್ಯ ಮಟ್ಟದ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ಎಲ್ಲಾ ಎಕ್ಸಾಮ್ಸ್ ಮಾಡಿ ಕಂಡಕ್ಟ್ ಮಾಡಿ ನಿಮಗೆ ಒಳ್ಳೆ ಪರೀಕ್ಷೆಗಳನ್ನು ಮಾಡಿ ತಯಾರು ಮಾಡಿದ ಶಿಕ್ಷಕರೆಲ್ಲರೂ, ಆ ಶಿಕ್ಷಕರು ಕೂಡ ನನಗೆ ತುಂಬಾ ನಾನು ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟೊಂದು ಎಕ್ಸಾಮ್ಸ್ ಲಾಸ್ಟ್ ಟೈಮ್ ನಾನು ನೋಡೇ ಇರಲಿಲ್ಲ. ಈ ಸಲ ಒಂದು ಉಜ್ವಲವಾದ ಒಂದು ಭವಿಷ್ಯ ಮಕ್ಕಳಿಗೆ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ಎಷ್ಟೋ ಒಂದು ಪುಣ್ಯವಂತ, ನೀವು ಭಾಗ್ಯವಂತ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ ಮಕ್ಕಳು ಇಷ್ಟೊಂದು ಎಕ್ಸಾಮ್ಸ್ ನೋಡೇ ಇರಲಿಲ್ಲ. ಇಷ್ಟೊಂದು ಎಕ್ಸಾಮ್ ಸಿಕ್ಕಿದೆ, ನೀವು ಅದನ್ನು ಸದುಪಯೋಗ ಪಡ್ಕೊಂಡು ನಮ್ಮ ಶಾಲೆಗೆ ಮತ್ತು ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಶಿಕ್ಷಕರು ಎಲ್ಲರಿಗೂ ಸಹ ಒಳ್ಳೆಯ ಹೆಸರು ತರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಶಾರದಾ ದೇವಿ ಮತ್ತು ಈ ಸರಸ್ವತಿ ದೇವಿಯಲ್ಲಿ ನನಗೆ ನಾನು ಪ್ರಾರ್ಥಿಸುತ್ತಾ ಒಳ್ಳೆಯ ಅಂಕಗಳನ್ನು ತಂದು ಇವರ ತಂದೆ ನನಗೆ ಅದ್ರ ಮೇಲೆ ನನಗೆ ನಂಬಿಕೆ ಇದೆ ಮತ್ತು ಭರವಸೆ ಇದೆ ಅಂತ ಹೇಳ್ತಾ ನನ್ನ ಪುಟ್ಟ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟಂತಹ ಅವರಿಗೆ, ನನ್ನ ಪುಟಾಣಿ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಹಾಗೂ ಈ ಸಭೆಯಲ್ಲಿ ಆಸೀನ ಎಲ್ಲಾ ಶಿಕ್ಷಕರು ಮುಂದೆ ನಾನು ನನ್ನ ಅನಿಸಿಕೆಗಳನ್ನು ಹೇಳುತ್ತಾ ಜೈ ಜೈ ಕರ್ನಾಟಕ.